ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಇನ್ಫಾರ್ಮೇಷನ್ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಅದೇನು ಅಂದರೆ ಈಗಾಗಲೇ ನಾನು ಇಲ್ಲಿ OBC ವಸತಿ ಶಾಲೆ ಆಗಿರ್ಬೋದು ಅಥವಾ ಇಲ್ಲಿ ಇನ್ನೊಂದು ಸಾಮಾನ್ಯ ವರ್ಗದ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕಳೆದ ವರ್ಷದ ಮಾಹಿತಿಯೊಂದಿಗೆ ಈ ವರ್ಷ ಎಷ್ಟು ಅಂಕಗಳಿಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲುತ್ತೆ ಅಂತ ತಮಗೆ ತಿಳಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಿಳಿಸಿಕೊಡುತ್ತಾ ಅದರೊಂದಿಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅನ್ನೋದನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಏನು ಅಂದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಿಳಿಸೋದಾದರೆ ಇದು ಒಂದು ತಾಲೂಕಿನಿಂದ ಅಥವಾ ಒಂದು ವಸತಿ ಶಾಲೆಯಿಂದ ಇನ್ನೊಂದು ವಸತಿ ಶಾಲೆ ಅಥವಾ ಇಲ್ಲಿ ಜಿಲ್ಲೆಯಿಂದ ಜಿಲ್ಲೆಗೆ ಇಲ್ಲಿ ಬಹಳಷ್ಟು ಡಿಫ್ರೆನ್ಸಸ್ ಇರುತ್ತದೆ. ಅಲ್ಲಿರುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವಿಕೆ ಆಗಿರ್ಬೋದು, ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಇವೆಲ್ಲವೂ ಕೂಡ ಇಲ್ಲಿ ಗಣನೆಗೆ ಬರುತ್ತೆ ಮತ್ತು ಇಲ್ಲಿ ಮೀಸಲಾತಿ ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಲ್ಲಿ ಈ ಕೆಳಕಂಡ ರೀತಿ ಒಂದು ಆಯ್ಕೆ ಸೆಲೆಕ್ಷನ್ ಅಥವಾ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಉದಾಹರಣೆಗೆ ಕಳೆದ ವರ್ಷದ ಮೊರಾರ್ಜಿ ಏನು ಪರಿಶಿಷ್ಟ ಜಾತಿ ವಸತಿ ಶಾಲೆಗೆ ಆಯ್ಕೆ ಆದಾಗ ಯಾವ ರೀತಿಯಾದಂತಹ ಒಂದು ರೇಷಿಯೋ ಇತ್ತು ಅಂದರೆ ನೋಡ್ತಾ ಹೋದಾಗ ಪ್ರವರ್ಗವಾರು ನೋಡೋಣ. ಇಲ್ಲಿ ಪರಿಶಿಷ್ಟ ಜಾತಿ ಬಾಲಕ ನೋಡ್ಬೋದು, ಒಟ್ಟು 7 ಸೀಟುಗಳನ್ನು ಬಾಲಕ, 7 ಸೀಟುಗಳನ್ನು ಬಾಲಕಿಯರಿಗೆ, ಒಟ್ಟು 14 ಸೀಟುಗಳು ಸ್ಥಳೀಯ ಅಭ್ಯರ್ಥಿಗೆ ಮೀಸಲು ಇಡಲಾಗಿತ್ತು. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ನಾನ್ ಲೋಕಲ್ ಅಥವಾ ಔಟ್ ಆಫ್ ತಾಲೂಕಿನಲ್ಲಿ 3 ವಿದ್ಯಾರ್ಥಿಗಳು ಬಾಲಕ, 3 ವಿದ್ಯಾರ್ಥಿಗಳು ಬಾಲಕಿ, ಒಟ್ಟು 6 ಸೀಟುಗಳು. ಇನ್ನು ಪ್ರವರ್ಗ 1ರಲ್ಲಿ ಬಾಲಕಿ 1 ಸೀಟು ಸ್ಥಳೀಯ ಅಭ್ಯರ್ಥಿ. ಇನ್ನು ತೃತೀಯದಲ್ಲಿ ಬಾಲಕ 1 ಸ್ಥಳೀಯ ಅಭ್ಯರ್ಥಿ, ಪರಿಶಿಷ್ಟ ಪಂಗಡದಲ್ಲಿ ಬಾಲಕ 1 ಬಾಲಕಿ 1 ಇದು ಲೋಕಲ್ ಅಂದರೆ ಸ್ಥಳೀಯ ಅಭ್ಯರ್ಥಿಗಳು, ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು. ಇನ್ನು 2ಎದಲ್ಲಿ ಇದು ಅದಕ್ಕಿಂತ ಪೂರ್ವದಲ್ಲಿ 2ಎದಲ್ಲಿ ವಿಶೇಷ ಅಭ್ಯರ್ಥಿ ನೋಡ್ತಾ ಹೋದಾಗ ಒಬ್ಬ ವಿದ್ಯಾರ್ಥಿ ಬಾಲಕ ಮತ್ತು ಬಾಲಕಿ, ಟೋಟಲ್ ಅವು ಸ್ಥಳೀಯ ಅಭ್ಯರ್ಥಿ 2 ಸೀಟುಗಳು. ಇನ್ನು ಪರಿಶಿಷ್ಟ ಜಾತಿಯಲ್ಲಿ ವಿಶೇಷ ಅಭ್ಯರ್ಥಿಗಳು 2 ಬಾಲಕ 2 ಬಾಲಕಿ, ಒಟ್ಟು 4 ಸೀಟುಗಳು. ಇನ್ನು SCಯಲ್ಲಿ ಅದು ಬಾಲಕ 2 ಬಾಲಕಿ 2 ಅದು ನಾನ್ ಲೋಕಲ್ ಔಟ್ ಆಫ್ ತಾಲೂಕ್ ವಿಶೇಷ ವರ್ಗ. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ವಿಶೇಷ ಅಭ್ಯರ್ಥಿ ಬಾಲಕ 2 ಇಲ್ಲಿ ಅದು ಸ್ಥಳೀಯ ಅಭ್ಯರ್ಥಿ ಅನ್ಕೋಬೇಕು. ಪ್ರವರ್ಗ 1ರಲ್ಲಿ ಬಾಲಕಿ 1 ಸೀಟು ಸ್ಥಳೀಯ ಅಭ್ಯರ್ಥಿ. ಒಟ್ಟು 37 ಸೀಟುಗಳಿರುವಂತಹ ಒಂದು ವಸತಿ ಶಾಲೆ ಅಂದರೆ ಇದು ಎಕ್ಸಾಮ್ ಬರೆದು ಆಯ್ಕೆಯಾದಂತಹ 37 ಸೀಟುಗಳು ಕಳೆದ ವರ್ಷದ್ದು. 19 ವಿದ್ಯಾರ್ಥಿಗಳು ಬಾಲಕರು, 18 ವಿದ್ಯಾರ್ಥಿಗಳು ಬಾಲಕಿಯರು, ಟೋಟಲ್ 37 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು. ಇದು ಸ್ಥಳೀಯ, ಇದು ಟೋಟಲ್ ಆಗಿ ಹೇಳೋದಾದರೆ ಒಂದು ವಸತಿ ಶಾಲೆ, ಅದು ಪರಿಶಿಷ್ಟ ಜಾತಿ ವಸತಿ ಶಾಲೆ, ಅದು ಕಳೆದ ವರ್ಷದ್ದು. ಹಾಗಾದರೆ ಈ 37 ವಿದ್ಯಾರ್ಥಿಗಳು ಈ ರೀತಿಯ ರೇಷಿಯೋ ಪ್ರವರ್ಗವಾರು ಇಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರು. ಹಾಗಾದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ನೋಡ್ತಾ ಹೋದಾಗ ಪರಿಶಿಷ್ಟ ಜಾತಿ ವಸತಿ ಶಾಲೆಯದು ಸ್ಥಳೀಯ ಅಭ್ಯರ್ಥಿ ಮೊದಲಿಗೆ ಬಾಲಕಿಯರು ನೋಡೋಣ. ಕಳೆದ ವರ್ಷದ್ದು ಎಷ್ಟಿತ್ತು, ಈ ವರ್ಷ ಎಷ್ಟಕ್ಕೆ ನಿಲ್ಬೋದು. ಇಲ್ಲಿ ಪ್ರವರ್ಗ ನೋಡಿದ್ರೆ 2ಎದಲ್ಲಿ ಕಳೆದ ವರ್ಷ 81 ಅಂಕ ಪಡೆದವರು ಈ ವಸತಿ ಶಾಲೆಗೆ ಆಯ್ಕೆಯಾಗಿದ್ದರು. ಹಾಗಾದರೆ ಈ ವರ್ಷ ಎಷ್ಟಾಗ್ಬೋದು ಅಂದರೆ ಇಲ್ಲಿ 75ರಿಂದ 80 ಅಂಕಗಳಿಗೆ ನಿಲ್ಲಬಹುದು. ಅದೇ ರೀತಿಯಾಗಿ ಇನ್ನು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಕಳೆದ ವರ್ಷ 69 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 60ರಿಂದ 65. ಇನ್ನು ಪರಿಶಿಷ್ಟ ಪಂಗಡ ಕಳೆದ ವರ್ಷ 66 ಇತ್ತು, ಈ ವರ್ಷ 55ರಿಂದ 60 ಅಂಕಗಳು. ಇದರಲ್ಲಿನೇ ವಿಶೇಷ ವರ್ಗ ಅಂತಿದ್ದಾರೆ. ವಿಶೇಷ ವರ್ಗ ಅಂದರೆ ಯಾರು ಅಂತ ತಮಗೆ ತಿಳಿಸಿಕೊಟ್ಟಿದ್ದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ. ಆ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಅಲೆಮಾರಿ ಆಗಿರ್ಬೋದು, ಯೋಜನಾ ನಿರಾಶ್ರಿತರಾಗಿರ್ಬೋದು, ಸೈನಿಕರು, ಮಾಜಿ ಸೈನಿಕರ ಮಕ್ಕಳು, ಮಾಜಿ ದೇವದಾಸಿಯರ ಮಕ್ಕಳಾಗಿರ್ಬೋದು, ಅಥವಾ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ಮಕ್ಕಳಾಗಿರ್ಬೋದು, ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಅಥವಾ ವಿಧುರ ಅಥವಾ ವಿಧವೆ ಮಗು ಆಗಿರ್ಬೋದು, ಇವರು ವಿಶೇಷ ವರ್ಗಕ್ಕೆ ಸಂಬಂಧಪಡ್ತಾರೆ. ತಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಬಂದಿರ್ತದೆ, ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಪರಿಶಿಷ್ಟ ಜಾತಿ 34 ಅಂಕಗಳು ಕಳೆದ ವರ್ಷ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಇತ್ತು, ಈ ವರ್ಷ 25ರಿಂದ 35 ಅಂಕಗಳು. ಇನ್ನು 2ಎದಲ್ಲಿ ಈ ವಸತಿ ಶಾಲೆಗೆ ಆಯ್ಕೆಯಾದಂಥ ಒಬ್ಬ ವಿಶೇಷ ವರ್ಗದ ವಿದ್ಯಾರ್ಥಿ ಇದು ಬಾಲಕಿ 61 ಅಂಕ ಪಡೆದು ಆಯ್ಕೆಯಾಗಿದ್ದರು ಕಳೆದ ವರ್ಷ, ಈ ವರ್ಷ 45ರಿಂದ 55 ಅಂಕಗಳು. ಇನ್ನು ಔಟ್ ಆಫ್ ತಾಲೂಕ್ ಅಥವಾ ನಾನ್ ಲೋಕಲ್ ನೋಡ್ಬೋದು, ಬಾಲಕಿಯರು ಪರಿಶಿಷ್ಟ ಜಾತಿ 63 ಅಂಕಗಳು ಪಡೆದು ಆಯ್ಕೆಯಾಗಿದ್ದರು, ಈ ವರ್ಷ 50ರಿಂದ 60 ಅಂಕಗಳು. ಯಾಕಂದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಕಠಿಣ ಇತ್ತು ಅಂತ ಹೇಳ್ಬೋದು. ಪ್ರತಿ ವರ್ಷ ಏನಿತ್ತು ಅಂದರೆ ಇಲ್ಲಿ ಅವರ ವಿದ್ಯಾರ್ಥಿಗಳ ಮನೋಮಟ್ಟಕ್ಕೆ ಇರುವಂತಹ ಪ್ರಶ್ನೆ ಪತ್ರಿಕೆ ಇರ್ತಿತ್ತು, ಆದರೆ ಈ ವರ್ಷ ಸಾಕಷ್ಟು ಕಠಿಣವಾದಂತಹ ಇಲ್ಲಿ ಪ್ರಶ್ನೆಗಳಿರುವುದರಿಂದಾಗಿ ಈ ವರ್ಷ ಕಟ್ ಆಫ್ ಮಾರ್ಕ್ಸ್ಗಳು ಇಲ್ಲಿ ಕಡಿಮೆಗೆ ನಿಲ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ವಿಶೇಷ ವರ್ಗ ಪರಿಶಿಷ್ಟ ಜಾತಿಯಲ್ಲಿ ಕಳೆದ ವರ್ಷ 34 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು, ಈ ವರ್ಷ 25ರಿಂದ 30. ಹಾಗಾದ್ರೆ ಬಾಲಕರು ನೋಡೋಣ. ಸ್ಥಳೀಯ ಅಭ್ಯರ್ಥಿ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು, ಬಾಲಕರು ಪರಿಶಿಷ್ಟ ಜಾತಿ ಕಳೆದ ವರ್ಷ 69 ಅಂಕಗಳು ಪಡೆದವರು ಆಯ್ಕೆಯಾಗಿದ್ದರು, ಈ ವರ್ಷ 60ರಿಂದ 65 ಅಂಕಗಳು.
ಇನ್ನು ಪ್ರವರ್ಗ 1ರಲ್ಲಿ ಕಳೆದ ವರ್ಷ 78 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 65ರಿಂದ 70 ಅಂಕಗಳು. ಇನ್ನು 2ಎದಲ್ಲಿ ಕಳೆದ ವರ್ಷ 81 ಅಂಕಗಳು, ಈ ವರ್ಷ 70ರಿಂದ 75. ಪರಿಶಿಷ್ಟ ಪಂಗಡ ಕಳೆದ ವರ್ಷ 74 ಅಂಕಗಳು, ಈ ವರ್ಷ 60ರಿಂದ 65. ಇನ್ನು ಥರ್ಡ್ ಎದಲ್ಲಿ ಕಳೆದ ವರ್ಷ 80 ಅಂಕಗಳು, ಈ ವರ್ಷ 70ರಿಂದ 75 ಅಂಕಗಳು. ಇನ್ನು ಬಾಲಕರು ಸ್ಥಳೀಯ ಅಭ್ಯರ್ಥಿ ವಿಶೇಷ ವರ್ಗ ನೋಡ್ತಾ ಹೋದಾಗ ಪರಿಶಿಷ್ಟ ಜಾತಿ 34 ಅಂಕಗಳು ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 25ರಿಂದ 35 ಅಂಕಗಳ ಒಳಗೆ. ಇನ್ನು 2ಎದಲ್ಲಿ ಕಳೆದ ವರ್ಷ 60 ಅಂಕಗಳು, ಈ ವರ್ಷ 45ರಿಂದ 55 ಅಂಕಗಳು. ಇನ್ನು ನಾನ್ ಲೋಕಲ್ ಪರಿಶಿಷ್ಟ ಜಾತಿ ನೋಡ್ತಾ ಹೋದಾಗ ಇಲ್ಲಿ 72 ಅಂಕಗಳು ಬಾಲಕರು ಕಳೆದ ವರ್ಷದ ಒಂದು ರಿಸಲ್ಟ್. ಈ ವರ್ಷ 60ರಿಂದ 65 ಅಂಕಗಳು. ಇನ್ನು ವಿಶೇಷ ವರ್ಗ ಪರಿಶಿಷ್ಟ ಜಾತಿ ಕಳೆದ ವರ್ಷ 7 ಅಂಕ ಪಡೆದವರು ಕೂಡ ಕನಿಷ್ಠ 7 ಪಡೆದವರು ಆಯ್ಕೆಯಾಗಿದ್ದರು ಕೆಲವು ಶಾಲೆಗಳಲ್ಲಿ. ಹಾಗಾಗಿ ಈ ವರ್ಷ 15ರಿಂದ 25 ಅಂಕಗಳು. ಇದು ಈ ರೀತಿಯಾಗಿ ನಿಮಗೆ ಕಟ್ ಆಫ್ ಮಾರ್ಕ್ಸನ್ನು ಇಲ್ಲಿ ನಿಖರವಾದ ದಾಖಲೆಗಳ ಆಧಾರದ ಮೇಲೆ ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದು ಅಂದಾಜು ಮಾಹಿತಿ ಆಗಿರುವುದಿಲ್ಲ. ಕಳೆದ ವರ್ಷ ಇಲ್ಲಿ ಏನು ಪರಿಶಿಷ್ಟ ಜಾತಿ ವಸತಿ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿದ್ದರು, ಮೊದಲು ಅವರ ಮೆರಿಟ್ ಆಧಾರದ ಮೇಲೆ ಯಾರ್ಯಾರು ಯಾವ ಶಾಲೆಗೆ ಆಯ್ಕೆಯಾಗಿದ್ದಾರೆ ಅವರು ಅಲ್ಲಿರುವಂಥ ರ್ಯಾಂಕಿಂಗ್ ಆಧಾರದ ಮೇಲೆ ಅವ್ರು ಪಡೆದುಕೊಂಡಂಥ ಇಲ್ಲಿ ರ್ಯಾಂಕಿಂಗ್ ನಂಬರ್ ಮತ್ತು ಅಂಕಗಳು, ತದನಂತರ ಯಾವ ಶಾಲೆಗೆ ಆಯ್ಕೆಯಾಗಿದ್ದಾರೆ ಅದರ ಆಧಾರದ ಮೇಲೆ ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಏನು 2026-27 ಏನು ನೆಕ್ಸ್ಟ್ ಲಿಸ್ಟ್ ಬರುತ್ತೆ, ಇದರ ಆಧಾರದ ಮೇಲೇ ಬರುತ್ತೆ. ಇದೇ ರೀತಿಯಾಗಿ ಆಯ್ಕೆ ನಡೆಯುತ್ತದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.